ಸಾವುಕಾರ್ರೆ ಏನು ಇನ್ನೂ ಯಾರು ಬಂದಿಲ್ವಲ್ಲ? ಹಾಂ, ಆ ನಾಗಣ್ಣ, ಗುಂಡಜ್ಜಿ, ಲಸ್ಮಕ್ಕ, ಆಮೇಲೆ ಇನ್ನು ಯಾರ್ಯಾರು ಊರಿನವ್ರು ಎಲ್ಲರಿಗೂ ಹೇಳ್ತೀವಿ ಅಂತ ಹೇಳ್ತಿದ್ರಲ್ಲ, ಎಲ್ಲಿ ಅವ್ರು ಯಾರು ಕಾಣಿಸ್ತಾ ಇಲ್ಲ? ಗೊತ್ತಾರಿರು ಅಲ್ಲಿ ಏನೋ ನಾಗಣ್ಣ ಅದು ಯಾರೋ ಕದ್ರಜ್ಜಿದ ಏನೋ ನ್ಯಾಯ ಹೇಳ್ತಾ ಇದ್ದಾನಂತ ಅಲ್ಲೆಲ್ಲ ಊರ ಮುಂದೆ ಗೊತ್ತಾನೆ ಅಂತೆ. ಹಾಂ, ಅವಾಗಲೇ ಲಸ್ಮಕ್ಕ ಬಂದು ಏನೋ ಹೇಳಿ ಹೋಗ್ತಿದ್ಲು, ಎಲ್ಲ ಬರ್ರಿ ಊರಿನ ಜನಗಳು ಎಲ್ಲರೂ ಅಲ್ಲಿ ಪಂಚಾಯತಿ ತಕ್ಕೆ ಅಲ್ಲಿಗೆ ಏನೋ ಕೆಲಸ ಐತೆ ಅಂತನಾ. ಹಾಂ, ಗೊತ್ತಾರಿರು ಎಲ್ಲ ಜನಗಳು ಒಬ್ಬೊಬ್ಬರೇನೆ ಅವ್ರು ಬರಲಿ ಮೊದಲು. ಹಾಂ, ಎಲ್ಲರಿಗೂ ಹೇಳಿ ಬಂದಿದೆ ತಾನೆ, ಎಲ್ಲರ ಮನೆಗೂ ಎಲ್ಲ ನನ್ನ ಪರವಾಗಿ ಮಾತಾಡಬೇಕು, ನನ್ನ ಪರವಾಗಿ ಕೈ ಎತ್ತಬೇಕು ಅಂತನ. ಹಾಂ, ಹೂ ಕಣ್ರಿ ಸಾವುಕಾರ್ರೆ, ಹೇಳ್ ಬಂದು ನಾನು ತಿಪ್ಪೆ ಹೋಗಿದ್ವಲ್ಲ, ಎಲ್ಲರ ಮನೆಗೂ ಕೈ ಮುಗ್ದು ನನ್ನ ಪರವಾಗಿನೇ ಮಾತಾಡಬೇಕು. ಆ ಗುಂಡಜ್ಜಿ ಸರಿ ಇಲ್ಲ, ಗುಂಡಜ್ಜಿ ಹೇಳಕ್ಕೂ ಬರಲ್ಲ, ಅಳು ಮಳು, ಅದು ಅಲ್ಲದೆ ಹೆಂಗಸ್ರನ್ನ ಯಾಕೆ ಮುಂದಕ್ಕೆ ತರಬೇಕು ನಮ್ಮೂರಾಗೆ? ಹಾಂ, ಗಂಡಸ್ರೇ ಇರ್ಬೇಕು ಎಲ್ಲದ್ರಾಗೂ ಅಂತಾನ ಹೇಳಿದ್ಕೆ ಎಲ್ಲರೂ ಹೂ ಅಂತ ಅಂದವ್ರೆ. ನೋಡೋಣ ಹಾಂ, ಯಾರ್ಯಾರು ಬರ್ತಾರೆ ಯಾರ್ಯಾರು ಇಲ್ಲ ಅಂತಾನೆ. ಇಲ್ಲಿಗೆ ಯಾರು ಬರ್ತಾರೋ ಏನೋ, ಓಸಾರು ಬರಬೇಕಲ್ಲ ಬಂದಿರೋರೆಲ್ಲನ. ಯಾರು ಪರವಾಗಿ ಹೇಳ್ತಾರೋ ಯಾರಿಗೆ ಗೊತ್ತು, ನನಗೇನೋ ನಮ್ಮ ಪರವಾಗಿ ಹೇಳ್ತಾರೇನೋ ಅನ್ನೋ ನಂಬಿಕೆ ಐತೆ, ನೋಡೋಣ. ಹ್ಞೂ ಕಣ್ರಿ ಸಾವುಕಾರ್ರೆ, ನಾವು ಹೋದಾಗೇನೋ ಎಲ್ಲರೂ ಆಯ್ತು ಅಂತ ಹೇಳ್ತಿದ್ರು. ಆದರೆ ಇಲ್ಲಿಗೆ ಬಂದಮೇಲೆ ಏನು ಮಾಡ್ತಾರೋ ಏನೋ ಯಾರಿಗೆ ಗೊತ್ತು. ಆಲಸ್ಮಕ್ಕ ಅದು ಏನೇನು ಹೇಳ್ಕೊಟ್ಟಿರ್ತಾಳೋ ಏನೋ ಎಲ್ಲರ ಮನೆಗೂ. ಹಾಂ, ಆ ಸಾಕಮ್ಮ ಬೇರೆ ಇಲ್ಲ. ಹೌದೌದು, ಆ ಲಸ್ಮಕ್ಕ ಭಾರಿ ಕಿಲಾಡಿ. ಹಾಂ, ಅವಳು ಜನಗಳನ್ನ ಯಾಮಾರಿಸ್ಬಿಡ್ತಾಳೆ, ಮಾತನಾಗೆ ಮರಳು ಮಾಡಿಬಿಡ್ತಾಳೆ. ಅಯ್ಯೋ, ಅವಳು ಮಾತಾಡ್ತಿದ್ದಂಗೆ ಇವಳು ಒಳ್ಳೆಯವಳಪ್ಪ ಲಸ್ಮಕ್ಕ ಅಂತ ಅನ್ಕೋಬೇಕು ಜನಗಳೆಲ್ಲನ. ಹಂಗೆ ಬೆಣ್ಣೆ ಸವ್ರು ಮಾತಾಡ್ತಾಳೆ, ಅದಕ್ಕೆ ಮರಳಾಗ್ತಾರೆ ನಮ್ಮೂರಿನ ಜನ. ಏನು ಮಾಡೋದು, ದಡ್ಡ ನನ್ನ ಮಗ ನಾವು. ಅಯ್ಯೋ ಸಾವುಕಾರ್ರಿ, ಲಸ್ಮಕ್ಕ ಬಂದ್ಲು, ಸುಮ್ಮನಿರಿ ಮಾತಾಡ್ಬೇಡ್ರಿ. ಓ ಏನ್ ಶಂಕರಣ್ಣ, ಜನಗಳಿಗೆಲ್ಲರಿಗೂ ಹೇಳ್ಕೆ ಬಂದ ಎಲ್ಲ ನಮ್ಮ ಪರವಾಗಿ ಮಾತಾಡ್ರಿ, ನಮ್ಮ ಪರವಾಗಿ ಕೈ ಎತ್ತಿ ಅಂತನ ಯಾರು ಬಂದೇ ಇಲ್ಲ. ಇನ್ನೂ ಬರ್ತಾರೆ ಹೇಳ ಲಸ್ಮಕ್ಕ, ಇನ್ನೂ ಟೈಮ್ ಐತೆ. ನೀವೇನು ಇವಾಗ ಬಂದಿದ್ರಾ? ಈಗ ಎಲ್ಲರೂ ಒಬ್ಬೊಬ್ಬರೇ ಬರ್ತಾರೆ ತಗ. ಹಾಂ, ನೋಡೋಣ ಯಾರ ಪರವಾಗಿ ಯಾರು ಇದ್ದಾರೆ, ಜನಗಳು ಯಾರು ಪರವಾಗಿ ಇದ್ದಾರೆ ಅಂತಾನ. ಅಪ್ಪ ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯವರು, ಸಾವುಕಾರ ಸಿದ್ದಪ್ಪನ ಮನೆಯವರು, ತಿಪ್ಪೆ ಮನೆಯವರು ಯಾರೂ ನಿಮ್ಮ ಪರವಾಗಿ ಮಾತಾಡೋಂಗಿಲ್ಲ. ಗುಂಡಜ್ಜಿ ಪರವಾಗೂ ಅಷ್ಟೇನೆ. ಗುಂಡಜ್ಜಿ ಮನೆಯವರು, ನಮ್ಮ ಮನೆಯವರು, ಲಸ್ಮಕ್ಕನ ಮನೆಯವರು ಯಾರೂ ಗುಂಡಜ್ಜಿ ಪರವಾಗಿ ಮಾತಾಡಲ್ಲ ಅಷ್ಟೇನೆ. ಹಾಂ, ಗೊತ್ತಾಯ್ತಾ? ಇನ್ನು ಮಿಕ್ಕಿದವರು ಯಾವ ಊರಾಗೆ ಯಾರು ಇವಾಗ ಬಂದು ಹೇಳ್ತಾರೋ ಅದೇ ಕೊನೆಯ ನಿರ್ಧಾರ. ಹಾಂ, ಮತ್ತೆ ಈ ವಿಷಯದ ಬಗ್ಗೆ ತುಟಿಕ್ ಅನ್ಬಾರ್ದು ಯಾರೂ. ಹಾಂ, ಎಲ್ಲರೂ ಗುಂಡಜ್ಜಿನ ಒಪ್ಕೊಂಡ್ಲೇಬೇಕು. ಏನ್ರಿ ಸಾವುಕಾರ ಸಿದ್ದಪ್ಪರೇ, ನಾನು ಹೇಳಿದ್ದು ಸರಿನಾ? ಆಯ್ತಾಯ್ತು, ನೀವು ನೆನ್ನೆಸ್ಲೇ ಹೇಳಿದ್ರಲ್ಲ, ಮತ್ತಿನ್ನೇನು ಹೇಳ್ತೀರಿ? ಎರಡೆರಡು ಸಲ ನಮಗೂ ಗೊತ್ತೈತೆ. ನಮ್ಮ ಮನೆಯವ್ರು ಯಾರೂ ಹೇಳೋದು ಇಲ್ಲ ಶಂಕರಪ್ಪನ ಪರವಾಗಿ, ನಾನು ಕರೆಯೋದು ಇಲ್ಲ ಅವ್ರನ್ನ. ಹಾಂ, ಅವ್ರು ಬರೋದು ಬೇಡ ಇಲ್ಲಿಗೆ. ಆಯ್ತಪ್ಪ, ಈಗ ಒಟ್ಟಿನಲ್ಲಿ ಯಾರಿಗೆ ಒಬ್ಬರು ಜಾಸ್ತಿ, ಯಾರಿಗೆ ಬಹುಮತ ಬರುತ್ತೋ, ಒಂದು ಕೈ ಜಾಸ್ತಿ ಇದ್ರೂ ಅವ್ರ ಕಡಿಕೆನೆ ಅವರೇ ಪಂಚಾಯತಿ ಮುಖ್ಯಸ್ಥರಾಗ್ತಾರೆ, ಎರಡನೇ ಮುಖ್ಯಸ್ಥರು. ಹಾಂ, ಏನಾ ಶಂಕರಪ್ಪ, ಇದಕ್ಕೆ ಒಪ್ಕೆನಾ? ಹಾಂ ಸರಿ ಆಯ್ತು ನಾಗಣ್ಣರೇ, ನಾನು ಒಪ್ತೀನಿ. ಹಾಂ, ಎಲ್ಲಿ ಯಾರು ಊರ್ ಕಡೆಯವರು ಬಂದೇ ಇಲ್ಲ, ನಿಮ್ಮ ಕಡೆಯವ್ರು ಯಾರು ಬಂದೇ ಇಲ್ಲ? ನಿಮ್ಮ ಕಡೆಯವರು ಯಾರು ಬಂದಿಲ್ವಲ್ಲ? ಈಗ ಬರ್ತಾರೆ ನೋಡ್ರಿ. ಬರ್ರಿ. ನೋಡಪ್ಪ ಶಂಕರಪ್ಪ, ನಮ್ಮ ಕಡೆಯವರು 3 ಬಂದಿದ್ದಾರೆ. ನಿನ್ನ ಕಡೆಗೆ ಯಾರು ಬಂದಿದ್ದಾರೆ? ಹಾಂ, ಅಯ್ಯೋ ಯಾರು ಬರಲಿಲ್ವಲ್ಲ ಸಾವುಕಾರ್ರಿ. ಹಾಂ, ಅಯ್ಯೋ ತಡ್ಕಳ್ಕೊಂಡಜ್ಜಿ ಒಂದು ಸ್ವಲ್ಪ ಬರತಕ್ಕನ ಟೈಮ್ ಕೊಡಬೇಕು ಬರೋಕ್ಕೆ. ಹಾಂ, ಉಂಡು ತಿಂದು ಬರೋದು ಬೇಡ ಮಂತಾಗಿರೋದೆಲ್ಲನ. ಏ ತಿಪ್ಪಿ, ಎಲ್ಲನ ಯಾರು ಬರಲಿಲ್ಲ, ಹೋಗಲ್ಲ ಕರ್ಕೊಂಬರೋಗು. ಸರಿ ಸಾವುಕಾರ್ರೆ, ಕರ್ಕೊಬತ್ತೀನಿ. ಏನೋ ಶಂಕರಪ್ಪ ನಿಂದು? ಹಾಂ, ಯಾರೂ ಒಪ್ಪಲ್ಲ ಬಿಡಲ್ಲ, ಸುಮ್ಮನೆ ಯಾಕೆ ಇದು ಮಾಡ್ತೀಯ? ಹಾಂ, ಒಬ್ಬರು ನಿನಗೆ ಅಪರಾಧ ಹೊತ್ಕೊಂಡು ನೀನೇ ನ್ಯಾಯ ಹೇಳಕ್ಕೆ ಹೋಗ್ಕೊಂಡ್ರೆ ನಿನ್ನ ನ್ಯಾಯ ಯಾರಾದರೂ ಒಪ್ತಾರಾ? ಹಾಂ, ಒಪ್ಪ ಮಾತಾ ಹೇಳು. ಯಾರು ಒಪ್ಪಲ್ಲ, ನೀನೇ ಒಪ್ಪಲ್ಲ. ನೀನೇ ಇದ್ರಾಗಿದ್ರೆ ಏನಿದ್ರಾಗಿದ್ರೆ? ಹಾಂ, ಏನೋ ಅಂದರೆ ಆ ಪರಿಸ್ಥಿತಿಲಿದ್ರೆ ನೀವೇ ಒಪ್ಪಲ್ಲ ಅಂತ ಹೇಳಿದ್ದು. ಹಾಂ, ಸಾವುಕಾರ್ರೆ 3 ಜನ ಬಂದ್ರು ನೋಡ್ರಿ. ಹೆಂಗೋ ಕಷ್ಟಪಟ್ಟು 3 ಕರ್ಕೊಬತ್ತೀನಿ. ಕದ್ರಜ್ಜಿ, ಹನುಮಂತ, ಆಮೇಲೆ ಅವ್ನ ಪೆಂಗ. ಹಂಗೆ ಒಳ್ಳೆ ಕೆಲಸ ಮಾಡಿದ್ವಿ ಬಿಡು. 3 ಜನ ಆದ್ರೆ ಕರ್ಕೊಬಂದು ಇವ್ರು 3 ಜನ ಕರೆದೇವ್ರೆ, ನಾವು 3 ಜನ ಕರೆದಿದ್ದೀವಿ. ಹಾಂ, ನಾಗಣ್ಣರೇ, ನಮ್ಮ ಶಂಕರಪ್ಪನ ಕಡೆಗೆ ಹೇಳೋಕ್ಕೆ 3 ಜನ ಬಂದರು. ಇವ್ರು ಯಾರೂ ನಮ್ಮ ಮನೆಯವರು ಅಲ್ಲ, ಶಂಕರಪ್ಪ ಮನೆಯವರು ಅಲ್ಲ, ತಿಪ್ಪೆ ಮನೆಯವರು ಅಲ್ಲ. ಹಾಂ, ಈಗೇನು ಹೇಳ್ತೀರಾ? ಈಗೇನ್ ಹೇಳ್ತೀರಾ ಅಂದ್ರೆ ಇನ್ನೂ ಇದಾರೆ ಬಾಕಿ ನಮ್ಮ ಕಡೆಗೆ ಬರೋರು, ನಮ್ಮ ಗುಂಡಜ್ಜಿ ಕಡೆಗೆ ಸಪೋರ್ಟ್ ಮಾಡೋರು ಬಂದೇ ಬರ್ತಾರೆ ಈಗ. ಹಾಂ, ಎಲ್ಲ ಇದ್ದಾರೆ, ಕರೆಸ್ಬೇಕು. ಸುಮ್ಮನೆ ಬರ್ತಾರೆ ಅಂತ ಹೇಳಿದ್ರೆ ಆಗಲ್ಲ. ಬರ್ತಾರೆ. ಈ ಊರಿನ ಜನಗಳು ಎಲ್ಲರೂ ನಮ್ಮ ಗುಂಡಜ್ಜಿಗೆ ಸಪೋರ್ಟ್ ಮಾಡೋದು. ಆದ್ರೆ ಏನ್ ಮಾಡೋದು, ಇಲ್ಲಿ ನಿಂತ್ಕೊಂಬಕ್ ಜಾಗನೇ ಇಲ್ಲ. ಇರೋದಿಷ್ಟ್ರಾಗೆ ಕರೆಸ್ತೀವಿ. ನಿಮ್ಗಿನ್ನ ಮೆಜಾರಿಟಿ ಬಂದೇ ಬರುತ್ತೆ. ನಮ್ಮ ಗುಂಡಜ್ಜಿನ ಯಾವತ್ತು ನಾವು ಬಿಟ್ಕೊಡೋದಿಲ್ಲ. ಲಸ್ಮಕ್ಕ, ಗಂಗಿನೂ ಮತ್ತೆ ಮಂಗಿನೂ ಇಬ್ರು ಬಂದ್ರು ಕಣೆ. ನಮ್ಮ ಗುಂಡಜ್ಜಿ ಕಡೆಗೆ ಹೇಳಕ್ಕೆ. ಏನಮ್ಮ ಗಂಗಮ್ಮ, ಮಂಗಮ್ಮ, ನೀವಿಬ್ರು ಯಾರ ಕಡಿಕೆ? ಈ ಪಂಚಾಯತಿ ಎರಡನೇ ಮುಖ್ಯಸ್ಥರಾಗಿ ಗುಂಡಜ್ಜಿ ಇರಬೇಕೋ ಶಂಕರಪ್ಪ ಇರಬೇಕೋ ಹೇಳ್ರಿ. ಮುಖ್ಯಸ್ಥರೇ, ನಮ್ಗೆ ಗುಂಡಜ್ಜಿನೇ ಇರ್ಬೇಕು. ಗುಂಡಜ್ಜಿ ಆದ್ರೆ ಹೆಣ್ಮಕ್ಳು ಕಷ್ಟ ಅರ್ಥ ಮಾಡ್ಕೊಂಡು ಯಾರು ತಪ್ಪು ಯಾರು ಸರಿ ಅಂತನ ಯೋಚನೆ ಮಾಡಿ ನಿರ್ಧಾರ ಮಾಡುತ್ತೆ. ಅಲ್ಲ, ತಪ್ಪು ಮಾಡಿ ಇನ್ನೊಬ್ರ ಮೇಲೆ ಅಪವಾದ ಬರಂಗ್ ಮಾಡಿ ಸಿಗಾಕೊಂಡು 1 ತಿಂಗಳು 1.5 ತಿಂಗಳು ವನವಾಸಕ್ಕೆ ಹೋಗಿದ್ದವ್ರು ಶಿಕ್ಷೆ ಅನುಭವಿಸ್ತಾರು. ಏನ್ ನ್ಯಾಯ ಕೊಡ್ತಾರೆ ನಮ್ಮೂರಿಗೆ? ಯಾರಿಗೆ ಏನ್ ನ್ಯಾಯ ಕೊಡ್ತಾರೆ? ಯಾರು ಏನ್ ಹೇಳಿದ್ರು ಸರಿ, ನಮ್ಗೆ ಗುಂಡಜ್ಜಿನೇ ಬೇಕು ಅಷ್ಟೇನೆ. ಗುಂಡಜ್ಜಿ ಬಿಟ್ರೆ ಬೇರೆ ಯಾರು ಬೇಡವೇ ಬೇಡ ಆ ಸ್ಥಾನಕ್ಕೆ. ಅವ್ರಿಗೆ ಆ ಸ್ಥಾನದಲ್ಲಿ ಇರೋಕೆ ಹಕ್ಕಿರೋದು, ಅರ್ಹತೆ ಇರೋದು. ಸೂಪರ್ ಕಣೆ ಗಂಗಿ, ಹೆಂಗ್ ಹೇಳ್ಬಿಟ್ಟೆ.
ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಕೆಲವರು ವಿರೋಧಿಗಳು ಅವ್ರಿಗೆ ಗೊತ್ತಾಗುತ್ತೆ ಗುಂಡಜ್ಜಿ ಬಗ್ಗೆ ತಪ್ಪಂಗ್ ಮಾತಾಡೋರ್ಗೆ. ಮಂಗಿ ನೀನು ಮಾತಾಡು. ನಾನು ಗುಂಡಜ್ಜಿ ಕಡಿಕೆ, ಗುಂಡಜ್ಜಿನೇ ಎರಡನೇ ಮುಖ್ಯಸ್ಥರಾಗ್ಲಿ. ಅವಣ್ಣ ಬೇಡ, ಶಿಕ್ಷೆ ಅನುಭವಿಸಿರೋರು, ತಪ್ಪು ಮಾಡಿರೋರು ನ್ಯಾಯಸ್ಥಾನದಲ್ಲಿ ಇರಬಾರ್ದು. ನೋಡ್ದೇನು ಪಿಂಗ, ನಮ್ಮ ವಿರುದ್ಧ ಅವಳು ನಿಂತಿರೋದ, ನಾವು ಸಾವ್ಕಾರ ಸಿದ್ದಪ್ಪರ ಕಡೆಗೆ ನಿಂತ್ರೆ ಅವಳು ಅಲ್ಲೋಗಿ ಲಸ್ಮಕ್ಕನ ಕಡೆಗೆ ನಿಂತವಳೆ. ನೀನ್ ನಿಂತಿ ನೋಡು. ಕರಿ ಕಡಿಕೆ. ಏ ಮಂಗಿ, ನೀನು ಈ ಕಡೆಗೆ ಬರಬೇಕು, ಅವ್ರ ಕಡೆಗಲ್ಲ. ಶಂಕರಣ್ಣ ಇನ್ನೇನೆ ಮುಖ್ಯ ಸ್ಥಾನಕ್ಕೆ ನಿಲ್ಬೇಕು ಅಂತ ನಾನು ನಮ್ಮಮ್ಮ ಹೇಳ್ತಾ ಇದೀವಿ. ನೀನು ಯಾವಳೆ ಅತ್ಲಾಗ ಹೋಗಿದ್ಯಾ? ಗಂಡ ಎತ್ಲಾಗಿರ್ತಾನೋ ಅತ್ಲಾಗ ಹೇಳ್ಬೇಕು ನೀನು. ಬಾಯಿ ಕಡಿಕೆ ಸುಮ್ಮನೆ. ಹಂಗೇನಿಲ್ಲಪ್ಪ, ಎಂಟಿ ಯಾವ ಕಡಿಕಾದ್ರೂ ಹೇಳ್ಬೋದು, ಗಂಡ ಯಾರ ಕಡಿಕಾದ್ರೂ ಹೇಳ್ಬೋದು. ಅವ್ರು ಗಂಡ ಹೇಳಿದ ಕಡಿಕೆ ಎಂಟಿ ಹೇಳ್ಬೇಕು ಅಂತ ಏನು ಕಾನೂನೇನು ಇಲ್ಲ. ಗೊತ್ತಾಯ್ತಾ? ಈಗೇನ್ ಹೇಳ್ತಾರೋ ಶಂಕರಣ್ಣಯ್ಯ, ಇನ್ನು ಯಾರನ್ನಾದ್ರೂ ಕರೆಸ್ತೀಯೋ ಅಥವಾ ಏನು ಇಷ್ಟೇ ಜನನೋ ನಿನ್ ಕಡೆಗೆ? ನಮ್ ಕಡೆಗೆ ಗುಂಡಜ್ಜಿ ಕಡೆಗೆ ಇನ್ನ ಇಡೀ ಊರೇ ಇದಾರೆ, ಇನ್ನು 50 ಜನ ಬೇಕಂದ್ರೂ ಕರೆಸ್ತೀವಿ. ನೀವೆಷ್ಟು ಜನ ಕರೆಸ್ತೀರಾ? ನಾವು ಕರೆಸ್ತೀವಿ, 50 ಅಲ್ದಿದ್ರೆ 100 ಜನ ಬೇಕಾದ್ರೂ ಕರೆಸ್ತೀವಿ. ಕರೆಸ್ರಿ ಮತ್ತೆ, ಸುಮ್ಮನೆ ಯಾಕೆ ನಿಂತಿದ್ರಾ? ಬಂದಿರೋದ್ ಬರೇ 3 ಜನ, ಅದು ಬರೇ ಯಾರು ಹನುಮಂತ, ಆ ಪೆಂಗ, ಆ ಕದ್ರಜ್ಜಿ, ಎಲ್ಲಾರು ಅಂತವ್ರೇನೆ, ಅವರೇ ಬಂದಿದ್ದಾರೆ. ನಮ್ ಗುಂಡಜ್ಜಿ ಕಡೆಗೆ ಇಡೀ ಊರೇ ಐತೆ. ತಿಳ್ಕೊಳ್ರಿ. ಇನ್ಯಾರು ಇನ್ನಿಬ್ರನ್ನ ಕರೆಸ್ತೀರ ನೋಡ್ರಿ, ನೋಡೋಣ. ತಿಪ್ಪಿ, ಈ ಭಾಗ್ಯ ಮುಂದೆ ಯಾಕೋ ಸ್ಯಾನೆ ಆಗ್ತೈತಿ. ಹೋಗ್ಲಾ ಹೋಗ. ಇನ್ನಾನ 10 ಜನ ಕರ್ಕೊಂಬರೋಕೆ ಸಾವ್ಕಾರ ಸಿದ್ದಪ್ಪರು ಹೇಳಿದ್ರು, ಪಂಚಾಯತಿ ತಕ್ಕೆ ಬರ್ಬೇಕಂತೆ, ಶಂಕರಣ್ಣಗೆ ಸಪೋರ್ಟ್ ಮಾಡ್ಬೇಕಂತೆ ಅಂತನ ಹೇಳಿ ಕರ್ಕೊಂಬರೋಕೆ ಹೋಗಿ. ಅಯ್ಯೋ ಸಾವ್ಕಾರ್ರೆ, ಇನ್ಯಾರೂ ಈ ಶಂಕರಪ್ಪನ ಕಡೆಗೆ ನ್ಯಾಯ ಹೇಳಲ್ಲ. ನಾನು ಯಾರ್ಯಾರನ್ನೂ ಕೇಳಿನಲ್ಲ. ನಾವು ಹೇಳಲ್ಲ, ನಾವು ಗುಂಡಜ್ಜಿ ಕಡೆಗೆ ಅಂತಾರೆ ಎಲ್ಲನ. ಅದಕ್ಕೆ ಸುಮ್ಮನೆ ಮರ್ಯಾದೆ ಹೋಗೋದಕ್ಕೂ ಮುಂಚೆ ಸುಮ್ಮನೆ ಆಗ್ಬಿಡ್ರಿ. ಎಲ್ಲ ಯಾರು ಇಲ್ಲ ಅಂತಾನ. ಅದು ಈ ಕದ್ರಜ್ಜಿ, ಪೆಂಗ, ಹೆಂಗೋ ಆ ಲಸ್ಮಕ್ಕ ಮತ್ತು ಗುಂಡಜ್ಜಿ ಇವ್ರಿಗೆ ಬೈದಿರೋಕ್ಕೆ ನಮ್ಮ ಕಡೆಗೆ ಬಂದವ್ರೆ. ಇಲ್ದ್ರಿ ಇವರು ಗೊತ್ತಿರಲಿಲ್ಲ. ಇಷ್ಟೇ ನಮ್ಮ ಕಡೆಗೆ ಕರ್ಕೊಂಬರಕ್ಕಾಗೋದು. ನನ್ನ ಕೈಲಂತೂ ಹೋಗೋಕ್ಕಾಗಲ್ಲ, ಯಾರನ್ನೂ ಕೇಳೋಕ್ಕಾಗಲ್ಲ. ಹೋಗಿ ಕೇಳಿರಿ ಮಕ್ಕ ಹೋಗಿತಾರೆ. ನಾನು ಹೋಗಲ್ಲ ಸಾವ್ಕಾರ್ರೆ, ನೀವೇ ಬೇಕಂದ್ರೆ ಹೋಗ್ರಿ. ಅಯ್ಯೋ, ನಾನು ಹೆಂಗೆ ಹೋಗಿ ಕೇಳೋಣ? ಏನಪ್ಪ ಶಂಕರಪ್ಪ, ಏನು ಹೇಳ್ತೀಯಾ? ಇನ್ನ ಯಾರನ್ನಾದ್ರು ಕರೆಸ್ತೀಯಾ ನಿಮ್ಮ ಕಡೆಗೆ ಸಪೋರ್ಟ್ ಮಾಡೋಣ, ಅಥವಾ ಏನು ಸೋತ್ವಿ ಅಂತ ಒಪ್ಕೊಂತೀರೋ? ಅಯ್ಯೋ, ನಾವು ಸೋತ್ವಿ ಅಂತ ಯಾಕೆ ಒಪ್ಕೊಂಬ್ಲಿ? ನಮ್ಮ ಕಡೆಗೆ ಹೋಗಿದ್ದಾರೆ. ಅವ್ರ ಕಡೆಗೆ ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಜಾಸ್ತಿನೇ ಇದ್ದಾರೆ. ಜಾಸ್ತಿ ಇದ್ರೆ ಮತ್ತೆ ಕರ್ಸು. ಈಗ ಇವ್ರ ಕಡೆಗೆ ಎಷ್ಟು ಜನ? 2 ಜಾಸ್ತಿ ಆಗಿದ್ದಾರೆ. ನಿನ್ನ ಕಡೆಗೆ ಬರೀ 3 ಜನ. ಊರಿನ ಜನ ಎಲ್ಲರೂ ಗುಂಡಜ್ಜಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಕರೆಸ್ತೀವಿ ನಾವು ಅವ್ರು ಕರೆಸಿದ್ರೆ ಅಂತಾನ. ಈಗ ಏನು ಹೇಳ್ತೀಯಾ? ನೀನು ಕರೆಸ್ತೀಯಾ ಅಥವಾ ಇಲ್ಲಿಗೇನೆ ಘೋಷಣೆ ಮಾಡ್ಲೋ? ಅಯ್ಯೋ, ಈಗ ನಾವು ಯಾರನ್ನೂ ಕರ್ಸಂಗಿಲ್ಲ. ಯಾರು ಬರೋಲ್ಲ, ಎಲ್ಲ ಹೊಲಕ್ಕೆ ಎಲ್ಲ ಹೋಗವ್ರೆ. ಏನು ಬೇಡ ಬಿಡ್ರಿ. ಸಾಕು. ಅಂದ್ರೆ ನಿಮ್ ಸೋಲ ನೀವು ಒಪ್ಕೊಂಡಂಗ್ ಆಯ್ತು. ಸೋತ್ವಿ ಅಂತಾನ ಹೇಳ್ಬಿಡ್ರಿ. ಇನ್ನೇ ನಮ್ ಗುಂಡಜ್ಜಿನೇ ಫಿಕ್ಸ್. ಪಂಚಾಯತಿ ಮುಖ್ಯ ಸ್ಥಾನಕ್ಕೆ, 2ನೇ ಮುಖ್ಯಸ್ಥರ ಸ್ಥಾನಕ್ಕೆ. ಗುಂಡಜ್ಜಿ ಏನ್ ಹೆದರ್ಕಬೇಡ. ಇನ್ನು ಇವಾಗ ನಿಂದೊಂಥರ ಎಲೆಕ್ಷನ್ ಗೆದ್ದಂಗಾಗೈತೆ. ಈ ಶಂಕರಪ್ಪನ ವಿರುದ್ಧ ಗೆದ್ದು ನಿಂತಂಗೆ. ಈಗ ಯಾರು ಪ್ರಶ್ನೆ ಮಾಡಂಗಿಲ್ಲ ನಿನ್ನ, ಬಿಡು. ಹೌದು, ಮತ್ತೆ ನಮ್ ಗುಂಡಜ್ಜಿ ಅಂದ್ರೆ ನ್ಯಾಯ ಅಂದ್ರೆ ಗುಂಡಜ್ಜಿ ಯಾರಿಗೂ ಅನ್ಯಾಯ ಮಾಡ್ದೋಳಲ್ಲ, ಯಾರಿಗೂ ಮೋಸ ಮಾಡ್ದೋಳಲ್ಲ, ಅಥವಾ ಯಾರ್ದಾನ ಬಾಸೆಕನ್ ತಿಂದೋಳಲ್ಲ. ಅದಕ್ಕೆ ಆ ಸ್ಥಾನಕ್ಕೆ ಗುಂಡಜ್ಜಿನೇ ಸೂಕ್ತವಾದವಳು ಅಂತ ಈಗ ನಿರ್ಧಾರ ಆಯ್ತು. ಇನ್ನೇನು ಇಲ್ಲ ನಾಗಣ್ಣರೇ, ಎಲ್ಲರ ಮುಂದೆನೂ ಹೇಳ್ಬಿಡ್ರಿ. ಇನ್ಯಾರು ಪ್ರಶ್ನೆ ಮಾಡಂಗಿಲ್ಲ. ಗುಂಡಜ್ಜಿ ಹೆಂಗೆ ಆ ಸ್ಥಾನಕ್ಕೋತು, ಯಾರು ಆಯ್ಕೆ ಮಾಡಿದ್ದು ಅಂತನ. ಏನಪ್ಪ ಶಂಕರಪ್ಪ, ಇನ್ನೂ ಏನಾದ್ರು ಉಳಿದೈತೆ? ಇನ್ನೂ ಯಾರನ್ನಾದ್ರೂ ಕರೆಸ್ತೀಯಾ? ಅದು ಕರ್ಸಿ ಎಷ್ಟು ಜನ ಬೇಕಾದ್ರೂ ಕರ್ಸಿ. ಅದಕ್ಕಿನ್ನ 10 ಜನ ಜಾಸ್ತಿನ ನಾವು ಕರೆಸ್ತೀವಿ. ಊರಿನ ತುಂಬಾ ನಮ್ ಗುಂಡಜ್ಜಿ ಅಭಿಮಾನಿಗಳೇ ಇರೋದು ಜಾಸ್ತಿ ಜನ. ಅದು ನಿಮ್ಗೂ ಗೊತ್ತಿದೆ. ಸುಮ್ನೆ ಸೋಲಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀರಾ? ಒಪ್ಕೊಂಡ್ಬಿಡ್ರಿ ಸೋಲ. ಶಂಕರಪ್ಪ, ಅದೇ ಸರಿ, ಸುಮ್ಮನೆ ಆಯಿತು, ನಡಿ ಹೋಗೋಣ. ಇಷ್ಟೇ, ಇನ್ಯಾರೂ ಬರೋಲ್ಲ ನಮ್ಮ ಕಡೆಗೆ. ಈ 3 ಜನ ಬಿಟ್ಟರೆ ಆ ಸಾಕಮ್ಮಂದಿದ್ದಿದ್ರೆ ಸಾಕಮ್ಮಂದು ಬರೋದು ಅನ್ಸುತ್ತೆ. ಆ ಬುಸ್ನಾಗ ಎಲ್ಲ ಕುರಿ ಕಾಯಕ್ಕೆ ಹೋಗ್ಯಾನೆ. ಅದಕ್ಕೆ ನಮ್ಮ ಕಡೆಗೆ ಇವ್ರು 3 ಜನನೇ. ಅವ್ರ ಕಡೆಗೆ ಇನ್ನೂ ಮಸ್ತಾಗಿ ಬರ್ತಾರೆ. ಬಾ ಹೋಗೋಣ. ಸರಿ ಸಾವ್ಕಾರ್ರೆ, ನನಗೂ ಅದೇ ಸರಿ ಅನಿಸ್ತೈತೆ. ನಾಗಣ್ಣರೇ, ಸರಿ ಆಯ್ತು, ಗುಂಡಜ್ಜಿನೇ ಮಾಡ್ಕೊಳ್ರಿ. ಅದು ಇದು ಸೋತ್ರಿ ಶಂಕರಣ್ಣರೇ ನಿಮ್ದು. ನಮ್ದು ಗುಂಡಜ್ಜಿ ಮುಂದೆ ನಿಮ್ದು ಸೋಲ್ಲೇಬೇಕು. ಇನ್ನು 10 ಜನ ಅಲ್ಲಿ ಇದ್ದಾರೆ. ಕರ್ಕೊಂಬರ್ಲಾ ನಮ್ದು ಗುಂಡಜ್ಜಿ ಕಡೆ ಮತ್ತಿಯ ಹಾಡಕ್ಕೆ? ಗುಂಡಜ್ಜಿಗೆ ಜಯವಾಗಲಿ, ಜಯವಾಗಲಿ. ನಡೀರಿ ಸಾವ್ಕಾರ್ರೆ, ಅವರೆಲ್ಲ ಜೈ ಕರಾಗ್ತಾ ಇದ್ದಾರೆ. ನಡೀರಿ. ಏನಿದು ಶಂಕರಣ್ಣ ಸಾವ್ಕಾರ್ರೆ ಹೋದ್ರು ನಮ್ಗಿನ್ನೇನು ಕೆಲಸ? ನಡಿ ಕದ್ರಜ್ಜಿ, ನಡಿಯೋ ಪೆಂಗ, ಹೋಗೋಣ. ಅಂತೂ ಇಂತೂ ಗುಂಡಜ್ಜಿ ಶಂಕರಪ್ಪ ನಿನ್ನ ವಿರುದ್ಧ ತಡೆ ತಟ್ಟಿ ಸೋತೋಗ್ಬಿಟ್ಟ. ನಿನ್ನ ಇನ್ಮೇಲೆ ಯಾರು ಪ್ರಶ್ನೆ ಮಾಡಕ್ ಬರಲ್ಲ. ನಾನಾದ್ಮೇಲೆ 2ನೇ ಮುಖ್ಯ ಸ್ಥಾನಕ್ಕೆ ನೀನೇ ಸೂಕ್ತ ಅಂತ ಎಲ್ಲರೂ ಆರಿಸಿದ್ದಾಯ್ತು. ಇದೇ ಖುಷಿಗೆ ಒಂದು ಹೂನಾರ ಹಾಕದ್ ಬೇಡವಾ ನಮ್ ಗುಂಡಜ್ಜಿಗೆ? ಎಲೆಕ್ಷನ್ ಗೆದ್ದಷ್ಟೇ ನಮ್ಗಂತೂ ಖುಷಿ ಆಗ್ತೈತೆ. ಇರ್ರಿ ನಗಣ್ಣರೇ, ಒಂದೇ ಒಂದು ಹೂನಾರ ತಾಂಬತ್ತೀನಿ ನಮ್ ಗುಂಡಜ್ಜಿಗೋಸ್ಕರ.
ಅಯ್ಯೋ ಬೇಡ ಬಿಡೆ ಭಾಗ್ಯಮ್ಮ ಏನು ಬೇಡ ಸುಮ್ಮನಿರು ಇದೇನೇನು ಎಲೆಕ್ಷನ್ ಗೆದ್ದೈತಿ ಏನು ಅಲ್ಲ ಅವ್ನು ಸೋಲು ಖಚಿತ ಅಂತ ಅವ್ರಿಗೆ ಗೊತ್ತಿತ್ತು ಆದ್ರೂ ಬಂದೆ ಬಾವು ಸಾವುಕಾರ ಸಿದ್ದಪ್ಪನ ಮಾತು ಕೇಳ್ಕೊಂಡು ಬಿಡು ಹೋಗ್ಲಿ ಇವನಾರ ಬೇಡ ಫಾನಾರ ಬೇಡ ಅಯ್ಯೋ ಸುಮ್ಮನೆ ಹಿರಿಗುಣದ ಹಾಕ ನಿಮ್ದಕ್ಕೆ ಬೇಡ ಅಂದ್ರೆ ನಮ್ದಕ್ಕೆ ಬೇಕೇ ಬೇಕು ಬಾಗಿಂದ ಹಾಕ ಬೇಗ ತಂಬ ಹೋಗಿ ಬಂತು ಆರ ಗುಂಡಜ್ಜಿ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.